ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸಸ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 22 ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಕಳೆದ ಫೆಬ್ರವರಿ 20, 2026 ಶುಕ್ರವಾರದಿಂದ ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆಯನ್ನು ಆರಂಭಿಸಿದ್ದು, ಹೊಲಿಗೆ ತರಬೇತಿಯ 20 ಸಂಚಿಕೆ ಕೂಡ ಆಗಿದ್ದು, ನಂತರದಲ್ಲಿ ಮೊಬೈಲ್ ಮಿಸ್ ಆಗಿದ್ದರೆ ನನಗೆ ಕ್ಲಾಸ್ ಮುಂದುವರ್ಸೋಕ್ಕಾಗಿಲ್ಲ. ಈಗಾಗಲೇ 2 ತಿಂಗಳು ಆಗೋಗಿದೆ. ಈಗ ಮತ್ತೆ ಜುಲೈ 17, 2026 ಶುಕ್ರವಾರದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ಲಾಸನ್ನು. ಹಾಗೆ ಕಳೆದ 20 ಸಂಚಿಕೆಗಳಲ್ಲಿ ನಾನು ಕ್ಲಾಸ್ ಯಾವ ಥರ ಇರುತ್ತೆ, ಏನೆಲ್ಲ ಇರುತ್ತೆ, ಹಾಗೆ ಹೊಲಿಗೆಗೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕು, ಹಾಗೆ ಮಿಷನ್ ರನ್ನಿಂಗ್, ಮಿಷನ್ ಆಯಿಲಿಂಗ್ ಇವೆಲ್ಲವುಗಳ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕೈ ಹೊಲಿಗೆ, ಟವೆಲ್ ಸ್ಟಿಚ್ಚಿಂಗನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹುಕ್ಸೈ, ಬಟನ್ ಹೋಲ್ ಇದರ ನೋಟ್ಸ್ ಮತ್ತು ನೋಟ್ಸಲ್ಲಿ ಡ್ರಾಯಿಂಗ್ ಕೂಡ ಆಗಿದೆ. ಇಂದಿನ ಸಂಚಿಕೆಯಲ್ಲಿ ಪೇಪರ್ ಡ್ರಾಯಿಂಗ್ ಹಾಗೂ ಪೇಪರ್ ಕಟ್ಟಿಂಗ್ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಉದ್ದ ಎಷ್ಟಂತ ನೋಡ್ಕೊಳ್ಳೋಣ. ನೋಡಿ, ಲೆಂತ್ 0ದಿಂದ 1 ಲೆಂತ್, ಉದ್ದ 10 + 1 11. ನೋಡಿ, ಹಾಳೆ ಮೇಲೆ ನಾವು ಈ ಅಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, 11 ಇಂಚಿಗೆ ನೋಡಿ, ಇಲ್ಲಿ ಒಂದರ ಹಿಂದೆ 0 ಇರುತ್ತೆ. 0ದಿಂದ ನಾವು 11ರವರೆಗೆ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಅಂಚಲ್ಲಿ 0ದಿಂದ 11 ಕೆಳಗಡೆ ನೋಡಿ ಇಲ್ಲಿದೆ, ಇಲ್ಲಿ ಬರುತ್ತೆ. ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದೀನಿ 11 ಇಂಚಿಗೆ. 0ದಿಂದ 1 11 ಇಂಚು. ಹಾಗೆ ನೋಡಿ, 0ದಿಂದ 2, 1ರಿಂದ 3 ಅಗಲ 4 + 1 5 ಇಂಚು. ಇದು ಕೂಡ ಮೇಲ್ಭಾಗ ಅಂಚಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. 0ದಿಂದ 5 ಇಂಚಿನ ತನಕ 5 ಇಂಚು ಇಲ್ಲಿ ಬರುತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಮಾರ್ಕಿಂಗ್ ಆಗಿದೆ. 0ದಿಂದ ಕೆಳಗಡೆ 1, ಇಲ್ಲಿ 0ದಿಂದ ಕೆಳಗಡೆ 1, ಹಾಗೆ 0ದಿಂದ 2 5 ಇಂಚು. ಹಾಗೆ ಇಲ್ಲಿ ಅಂಚಿರೋದ್ರಿಂದ ನಾವಿಲ್ಲಿ ಯಾವುದೇ ರೇಖೆಯನ್ನು ಎಳ್ಕೊಳ್ಬೇಕಾಗಿಲ್ಲ. ಈ ಅಂಚಿಗೂ ಸಹಿ ಉದ್ದದಲ್ಲಿ ಈ ಅಂಚಲ್ಲಿ ಮಾರ್ಕ್ ಮಾಡೋದ್ರಿಂದ ಯಾವುದೇ ರೇಖೆ ಎಳ್ಕೋಬೇಕಾಗಿಲ್ಲ. ಮೇಲ್ಗಡೆನೂ ಹಾಗೆ. ಈಗ 1ರಿಂದ 3 ಕೂಡ 5 ಇಂಚು. ನೋಡಿ, 1 ಕೆಳಗಡೆ, ಇಲ್ಲಿಂದ 3 ಕೂಡ 5 ಇಂಚು ಇಲ್ಲಿ ಬರುತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, 1ರಿಂದ 3 ಕೂಡ 5 ಇಂಚು ಮಾರ್ಕಿಂಗ್ ಆಗಿದೆ. ಈಗ 2ರಿಂದ 3 ಕೂಡ 11 ಇಂಚು ಸರಿಯಾಗಿರಬೇಕು. ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 0ದಿಂದ 1 ಎಷ್ಟು ಇಂಚಿದೆಯೋ ಹಾಗೆ 2ರಿಂದ 3 ಕೂಡ 11 ಇಂಚು. ನೋಡಿ, ಇಲ್ಲಿ ಬರುತ್ತೆ. ಇವಾಗ 2ರಿಂದ 3 1ರಿಂದ 3 ನೇರ ಗೀಟ್ ಎಳೆದುಕೊಂಡು ಜೋಡಿಸ್ಕೋಬೇಕು. ನೋಡಿ, ಈ ಥರ ಜೋಡಿಸ್ಕೊಳ್ಳೋಣ. ನೋಡಿ, ಈಗ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ಆಗಿದೆ. 2ರಿಂದ 3 ಹಾಗೆ ಕೆಳಭಾಗದಲ್ಲೂ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಜೋಡಿಸ್ಕೊಳ್ಳೋಣ. ನೋಡಿ, ಇದು ಕೆಳಭಾಗದ 1ರಿಂದ 3 ಮಾರ್ಕಿಂಗ್ ಮಾಡಿ ಜೋಡಿಸ್ಕೊಂಡಿದ್ದಾಗಿದೆ. ನೋಡಿ, ಈಗ 0ದಿಂದ AB, 1ರಿಂದ CD, 2ರಿಂದ EF, 3ರಿಂದ GH ಇದು ಅರ್ಧ ಇಂಚು. ನೋಡಿ, ನಾವು ಇಲ್ಲಿ 0ದಿಂದ ಅರ್ಧ ಇಂಚು, ಇಲ್ಲಿ 1 2 3 4 5ನೇ ಗೀಟ್ ಇದೆಯಲ್ಲ, ಅಲ್ಲಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಅದು ಅರ್ಧ ಇಂಚ್ ಆಗುತ್ತೆ. 0ದಿಂದ A ಅರ್ಧ ಇಂಚು. ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲಿಂದ ಕೆಳಗಡೆ 0ದಿಂದ B ಈ ಸೈಡಿಗೂ ಕೂಡ ಅರ್ಧ ಇಂಚು ಗೊತ್ತಾಗತ್ತೆ. ಇಲ್ಲಿ 1 2 3 4 5ನೇ ಗೀಟು ಸ್ವಲ್ಪ ಉದ್ದಕ್ಕಿರುತ್ತೆ. ಅರ್ಧ ಇಂಚಿಗೆ ಅದು ಅರ್ಧ ಇಂಚಿಂದಾಗತ್ತೆ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚಿಗೆ. ನೋಡಿ, ಇದು 0ದಿಂದ A, 0ದಿಂದ B, 0ದಿಂದ A, 0ದಿಂದ B ಅರ್ಧ ಇಂಚು. ಇದನ್ನು ನೋಡಿ, ಇಲ್ಲಿ 0ದಿಂದ A, 0ದಿಂದ B ನಾನು ಇಲ್ಲಿ
0ದಿಂದ ಎ ಬಿ ಅಂತ ಮಾರ್ಕ್ ಮಾಡಿದ್ದೀನಿ. ನೀವು ಬೇಕಾದರೆ ನಂಬರನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ನಾನು ನಂಬರ್ ಮಾಡಿದ್ದು ಲಾಂಗ್ ಆಗುತ್ತಂತ ಎ ಬಿ ಅಂತ ಮಾಡ್ಕೊಂಡಿದ್ದೀನಿ. ನೀವು ನಂಬರ್ ಬೇಕಿದ್ದರೆ ಈಗ 3 ನಂತರ 4, 5 ಅಂತ ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಕೂಡ ನೋಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಸಿ ಆಗುತ್ತೆ ನೋಡಿ, ಇದು ಅರ್ಧ ಇಂಚಿನ ಮಾರ್ಕು ಸಿ. ಹಾಗೆ ಇದು ಒಳಭಾಗದಲ್ಲಿ ಮಾಡ್ಕೋಬೇಕು ಮಾರ್ಕಿಂಗನ್ನು. ಹಾಗೆ ನೋಡಿ ಈ ಅಂಚಿಗೆ ಕೆಳಗಡೆಯಿಂದ ಅರ್ಧ ಇಂಚಿಗೆ ನೋಡಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಥರ ನೋಡಿ, ಇದು ಕೆಳಭಾಗದಿಂದ ಒಳಭಾಗಕ್ಕೆ ಅರ್ಧ ಇಂಚು ಸಿ ಮತ್ತು ಡಿ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಈಗ 2ರಿಂದ ಇ ಮತ್ತು ಎಫ್ ಕೂಡ, ಇದು ಕೂಡ ಒಳಭಾಗಕ್ಕೆ 2ರಿಂದ ಅರ್ಧ ಇಂಚು. ಹಾಗೆ ಈ ಅಂಚಲ್ಲಿ ಕೂಡ ನೋಡಿ ಇಲ್ಲಿಂದನೂ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ 2ರಿಂದ ಒಳಗೆ ಇ ಮತ್ತು ಎಫ್ ಅಂತ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡಿದ್ದಾಗಿದೆ. ಹಾಗೆ ನೋಡಿ ಇಲ್ಲಿ ಕೆಳಭಾಗ ಕೂಡ ನೋಡಿ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಕೆಳಭಾಗ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ಅರ್ಧ ಇಂಚು. ಈ ಸೈಡಿಗೆ ಕೂಡ ಅರ್ಧ ಇಂಚು ಒಳಭಾಗದಿಂದ ನೋಡಿ, ಇದು ಅರ್ಧ ಇಂಚು, ಇದು ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇದು ಈಗ 3ರಿಂದ ಜಿ ಅರ್ಧ ಇಂಚು, 3ರಿಂದ ಹೆಚ್ ಅರ್ಧ ಇಂಚು. ಈಗ ಎ ಇಂದ ಸಿ ವರೆಗೆ, ಇ ಇಂದ ಹೆಚ್ ವರೆಗೆ, ಹಾಗೆ ಬಿ ಇಂದ ಎಫ್ ವರೆಗೆ, ಡಿ ಇಂದ ಜಿ ವರೆಗೆ ಜೋಡಿಸ್ಕೊಳ್ಳೋಣ. ನೋಡಿ ಎ ಇಂದ ಸಿ ಜೋಡಿಸಿದಾಗಿದೆ. ಹಾಗೆ ಇ ಇಂದ ಹೆಚ್ ನೋಡಿ, ಇ ಇಂದ ಹೆಚ್ ಕೂಡ ಜೋಡಿಸಿದಾಗಿದೆ. ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಜೋಡಿಸ್ಕೋಬೇಕು. ಈಗ ಬಿ ಇಂದ ಮೇಲ್ಗಡೆ ನೋಡಿ, ಬಿ ಇಂದ ಎಫ್ ವರೆಗೆ. ಹಾಗೆ ನೋಡಿ ಇಲ್ಲಿ ಕೆಳಗಿಂದ ಡಿ ಇಂದ ಜಿ ವರೆಗೆ, ಡಿ ಇಂದ ಜಿ ವರೆಗೆ ಜೋಡಿಸ್ಕೋಬೇಕು. ನೋಡಿ ಎ ಇಂದ ಸಿ, ಹಾಗೆ ಇ ಇಂದ ಹೆಚ್, ಹಾಗೆ ಮೇಲ್ಗಡೆ ಬಿ ಇಂದ ಎಫ್, ಹಾಗೆ ಕೆಳಗಡೆ ಸಿ ಇಂದ ಜಿ ವರೆಗೆ ಜೋಡಿಸಿದಾಗಿದೆ. ಇದು ಪೇಪರ್ ಡ್ರಾಯಿಂಗು. ಈಗ ಕಟ್ಟಿಂಗ್ ನೋಡೋಣ. ನೋಡಿ ಕಟ್ಟಿಂಗ್ ನನ್ನ ಕಡೆಗೆ ತೆಗೆಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಹೊರಗಿನ ಮಾರ್ಕಿಂಗು, ಈ ಹೊರಗಿನ ಮಾರ್ಕಿಂಗ್ ಮೇಲೆ ನಾವು ಇವಾಗ ಕಟ್ ಮಾಡಬೇಕು. ಈ ಥರ ಹೊರಗಿನ ಮಾರ್ಕಿಂಗ್ ಮೇಲೆ ನಾವು ಕಟ್ ಮಾಡ್ಕೊತ ಹೋಗಬೇಕು. ಈಗ ಹೊರಗಿನ ಮಾರ್ಕಿಂಗ್ ಮೇಲೆ ಕಟ್ ಆಗಿದೆ. ಇದು 1ನೇ ಡ್ರಾಯಿಂಗ್ನ ಪೇಪರ್ ಕಟ್ಟಿಂಗ್ ಆಗಿದೆ. ಈಗ 2ನೇ ಪೇಪರ್ ಕಟ್ಟಿಂಗ್ ಡ್ರಾಯಿಂಗ್ ಹೇಗೆ ಅಂತ ನೋಡೋಣ. ನೋಡಿ ಇದು ಇನ್ನೊಂದು ಪೇಪರು ತಗೊಂಡಿದ್ದೀನಿ. ಈಗ ಪೇಪರ್ ಮೇಲೆ ಡ್ರಾಯಿಂಗ್ ಹೇಗೆ ಅನ್ನೋದನ್ನು ನೋಡೋಣ. ಇದು ಕೂಡ ಸೇಮ್ 0ರಿಂದ 1 L 10 + 1 11 ಇಂಚು ಉದ್ದ. ನೋಡಿ 0ಯಿಂದ 11 ಇಂಚು ಇಲ್ಲಿಗೆ ಬರುತ್ತೆ. ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 0ಯಿಂದ 1 11 ಇಂಚು. ಹಾಗೆ ಇವಾಗ 0ಯಿಂದ 1 0ರಿಂದ 2 1ರಿಂದ 3 ಅಗಲ 4 4ರ ಅರ್ಧ ಭಾಗ ಪ್ಲಸ್ ಅರ್ಧ ಅಂದರೆ 2.5. ನೋಡಿ 2.5 ಅಂದರೆ 0ಯಿಂದ 2.5 ಇಲ್ಲಿಗೆ ಬರುತ್ತೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕೂಡ ಅಂಚಲ್ಲಿರೋದ್ರಿಂದ ಅಂಚಲ್ಲಿರೋದನ್ನು ಗೀಟ್ ಯಾವುದು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಗುರುತು ಮಾಡಿಕೊಂಡ್ರೆ ಸಾಕು. ನೋಡಿ ಲೆಂತಲ್ಲಿ 0ದಿಂದ 1 11 ಇಂಚು ಆಗಿದೆ. ಹಾಗೆ 0ದಿಂದ 2 ಕೂಡ 2.5 ಇಂಚು, 0ದಿಂದ 2 2.5. ಹಾಗೆ ಕೆಳಗಡೆ 1ರಿಂದ 3 ಕೂಡ 2.5 ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ 2.5 ಇಂಚು ಇಲ್ಲಿಗೆ ಬರುತ್ತೆ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇಲ್ಲಿ 2ರಿಂದ
0ಇಂದ 2, 1ರಿಂದ 3, 2.5 ಇಂಚ್ ಆಗುತ್ತಲ್ವ, ಇಲ್ಲಿಗೆ ನಾವು ಮಡ್ಚ್ಕೋಬೇಕು. ನೋಡಿ ಇವಾಗ 2ರಿಂದ 3, 2.5ಗೆ ಮಾಡ್ಕೊಂಡಿದ್ದೀವಲ್ಲ, 0ಇಂದ 2, 1ರಿಂದ 3, 2.5 ಇಂಚು, 2ರಿಂದ 3, 11 ಇದಕ್ಕೆ ಜೋಡಿಸ್ಕೊಳ್ಳೋಣ. ನೋಡಿ 0ಇಂದ 2, 1ರಿಂದ 3 ಅಗಲವನ್ನು ನಾನು 11 ಇಂಚು ಉದ್ದಕ್ಕೆ ರೇಖೆ ಎಳೆದು ಜೋಡಿಸ್ಕೊಂಡಿದ್ದೀನಿ. ಇವಾಗ ಈ ರೇಖೆಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ನೋಡಿ, ಈ ರೇಖೆ ಇದ್ದಲ್ಲಿ ನಾವು ಫೋಲ್ಡನ್ನು ಮಾಡ್ಕೋಬೇಕು, ಅಂದರೆ ಮಡಿಸ್ಕೋಬೇಕು. ನೋಡಿ ಈ ಥರ ಈಗ ಫೋಲ್ಡ್ ಮಾಡಿದ್ಮೇಲೆ ಈ ಫೋಲ್ಡಿನ ಭಾಗ ಇದೆಯಲ್ಲ, ಈ ಫೋಲ್ಡಿನ ಭಾಗಕ್ಕೆ ನಾವು ಅಳತೆಯನ್ನು ಹಾಕಬೇಕು. ಫೋಲ್ಡಿನ ಅಂಚಿಗೆ ಮೊದಲೇ ಮಾಡ್ಕೊಂಡಿದ್ದೀವಲ್ಲ, 0ದಿಂದ 1, 11 ಇಂಚು, ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 11 ಇಂಚು ಫೋಲ್ಡ್ ಅಂಚಿಗೆ. ಇದೇನು ಇಲ್ಲಿ ಗೀಟ್ ಎಳಿಬೇಕಾದ ಅವಶ್ಯಕತೆ ಇಲ್ಲ. ನೋಡಿ 0ದಿಂದ 1, 11 ಇಂಚು, 0ರಿಂದ 1, 11 ಇಂಚು. ಹಾಗೆ ಈಗ ನೋಡಿ 0ದಿಂದ 2, 2.5 ಇಂಚ್. ಇಲ್ಲಿ ಮೊದಲೇ ಇಷ್ಟು 2.5 ಇಂಚಿಗೆ ಮಡ್ಚ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ಈಗ ಕೆಳಭಾಗದಲ್ಲೂ ಕೂಡ ಹಾಗೆ 1ರಿಂದ 3 ಕೂಡ 2.5 ಇಂಚು. ನಾವು 2.5 ಇಂಚು ಅಳತೆ ಮಾಡಿ ಮಡ್ಚ್ಕೊಂಡಿದ್ದೀವಿ, ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ಮುಗೀತು. ನೋಡಿ ಈಗ 0ದಿಂದ 2, 2.5 ಆಗಿದೆ. ಹಾಗೆ 1ರಿಂದ 3 ಕೂಡ 2.5 ಆಗಿದೆ. ಈಗ 2ರಿಂದ 3, 11 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 0ದಿಂದ ಇಲ್ಲಿ 2ರಿಂದ 3, 11 ಇಂಚು, 11 ಇಂಚು ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿ ಕೂಡ ದಾರ ಎಳಿಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು 2.5 ಇಂಚಿಗೆ ಅಳತೆ ಮಾಡಿ ಇಲ್ಲಿ ಮಡ್ಚ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ದಾರ ಎಳಿಬೇಕಾದ ಅವಶ್ಯಕತೆ ಏನು ಬರೋದಿಲ್ಲ. ಆದರೆ ಇಲ್ಲಿ ಬಾಟಮ್ನಲ್ಲಿ ಕೆಳಗಡೆ ಮಾತ್ರ 1ರಿಂದ 3ಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ 2ರಿಂದ 3, 11 ಇಂಚು ಮಾರ್ಕಿಂಗ್ ಆಗಿದೆಯಲ್ಲ, ಅಲ್ಲಿ ತನಕ ನಾವು ಕೆಳಗಿಂದ 1ರಿಂದ 3, 11 ಇಂಚು ಮಾರ್ಕ್ ಇದೆಯಲ್ಲ, ಅಲ್ಲಿಂದ 1ರಿಂದ 3ರವರೆಗೆ 11 ಇಂಚಿನ ಮಾರ್ಕಿಗೆ ನಾವು 2ರಿಂದ 3ರ 11 ಇಂಚು ಮಾರ್ಕಿಗೆ ಜೋಡಿಸ್ಕೋಬೇಕು ಅಷ್ಟೇ. 1, 3ನ್ನು ಜೋಡಿಸ್ಕೋಬೇಕು ಅಷ್ಟೇ. ಅರ್ಥ ಆಗಿದೆ ಅಂದ್ಕೊತೀನಿ. 2ರಿಂದ 3, 11 ಇಂಚು ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿ 0ಯಿಂದ 1 ಕೂಡ 11 ಇಂಚು ಇಲ್ಲಿಗೆ ಬರುತ್ತೆ. 1ರಿಂದ 3, 2.5ಗೆ ಅಡ್ಡದಲ್ಲಿ ನಾವು ಜೋಡಿಸ್ಕೋಬೇಕು. 2ರಿಂದ 3, 11, ಹಾಗೆ 0ಯಿಂದ 1 ಕೂಡ 11, ಹಾಗೆ 1ರಿಂದ 3, 2.5 ಇದನ್ನು ಜೋಡಿಸ್ಕೋಬೇಕು. ಇಲ್ಲಿ ಜೋಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ 2.5 ನಾವು ಮೊದಲೇ ಅಳತೆ ತೆಗೆದು ನಾವು ಅದನ್ನು ಮಡ್ಚ್ಕೊಂಡಿದ್ದೀವಿ. ಹಾಗಾಗಿ ಕೆಳಗಡೆ ಕೆಳಗಡೆ ಬದಿಯಲ್ಲಿ ಮಾತ್ರ ನಾವು 1ರಿಂದ 3 ಜೋಡಿಸ್ಕೊಂಡ್ರೆ ಆಯಿತು. ಇದರ ಕಟ್ಟಿಂಗನ್ನು ನೋಡೋಣ. ಇವಾಗ ಕಟ್ಟಿಂಗ್ ಮಾಡುವಾಗ ಬಟ್ಟೆ ಮೇಲೆ ಈ ಥರ ಕೈ ಇಟ್ಕೊಂಡು ನೋಡಿ, ಈ ಥರ ಈ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದರ ಮೇಲೆ ಕಟ್ ಮಾಡ್ಕೋಬೇಕು. ಹಾಗೆ ಈ ಎಡ್ಜಲ್ಲಿ ನಾವು ಅಂದರೆ ಮಾರ್ಕಿಂಗ್ ಮಾಡಿ ಅಂಚಿದೆಯಲ್ಲ, ಈ ಅಂಚಿಗೆ ನಾವು 2.5 ಮಾಡಿ ಮಡ್ಚಿದ್ದೀವಲ್ಲ, ಅಂಚಿಗೆ ನಾವು ಕಟ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಇದರಲ್ಲಿ ABCD ಅರ್ಧ ಇಂಚೆಲ್ಲ ಯಾವುದೂ ಇಲ್ಲ. ABCD ಇಲ್ಲೆಲ್ಲ ಅರ್ಧ ಇಂಚ್ ಯಾವುದಿಲ್ಲ, ಕೇವಲ ಇಷ್ಟೇ. ಇದು ಡ್ರಾಯಿಂಗ್ 2ರ ಡ್ರಾಯಿಂಗ್ ಕಟ್ಟಿಂಗ್, ಪೇಪರ್ ಡ್ರಾಯಿಂಗ್ ಮತ್ತು ಕಟ್ಟಿಂಗ್. ಫ್ರೆಂಡ್ಸ್, ಇಲ್ಲಿಗೆ ಪೇಪರ್ ಡ್ರಾಯಿಂಗ್ ಹಾಗೂ ಪೇಪರ್ ಕಟ್ಟಿಂಗ್ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ, ಧನ್ಯವಾದಗಳೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ